ಹಾಯ್ ಫ್ರೆಂಡ್ಸ್, ಬುಕ್ ಇನ್ ಮೈ ಹೋಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಆರಾಮಿದ್ದೀರಂತ ಭಾವಿಸ್ತೀನಿ. 6ನೇ ವ್ಲಾಗ್ಗೆ ಸ್ವಾಗತ, ಎಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ದೀರಾ ಎಸ್.ಎಲ್. ಭೈರಪ್ಪ ಅವರ ಭೀಮಕಾಯ ಅನ್ನೋ ಪುಸ್ತಕದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಇದು ಮುಖಪುಟ. ಈ ಭೀಮಕಾಯ ಅನ್ನೋ ಕಾದಂಬರಿಯಲ್ಲಿ ಎಸ್.ಎಲ್. ಭೈರಪ್ಪ ಅವರು ಕುಸ್ತಿಪಟುಗಳ ಬಗ್ಗೆ, ಅಂದರೆ ಅವ್ರ ಜೀವನ ಹೇಗಿರುತ್ತೆ, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದ್ರ ಬಗ್ಗೆ ಬರಿತಾ ಹೋಗಿದ್ದಾರೆ ಫ್ರೆಂಡ್ಸ್. ಭೀಮಕಾಯ. ಕುಸ್ತಿಪಟುಗಳ ಬದುಕು ರೋಮಾಂಚನಕಾರಿಯಾದಷ್ಟೇ ಗಂಡಾಂತರಪೂರ್ಣವೂ ಆಗಿದೆ. ಕುಸ್ತಿಪಟುವಿಗೆ ದೊರೆಯುವ ಮಾನ ಸಮ್ಮಾನದ ಹಿಂದೆ ಎಂತಹ ಸಂಯಮ ಬೇಕು ಎನ್ನುವುದು ಯಾರೂ ಅರಿಯರು. ಕುಸ್ತಿಕಣದ ನಿಕಟ ಸಂಪರ್ಕವಿರಿಸಿಕೊಂಡ ಈ ಕಾದಂಬರಿಕಾರರು ಕುಸ್ತಿಪಟುಗಳ ಜೀವನವನ್ನು ಸೌಹಾರ್ದತೆಯಿಂದ ಕಂಡುದೇ ಈ ಕಾದಂಬರಿಯಲ್ಲಿ ವಾಸ್ತವಿಕವಾಗಿದೆ, ಕಾಲ್ಪನಿಕವಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಬರೆದಿದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಇಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್. ಕುಸ್ತಿಪಟುಗಳ ಜೀವನದ ಬಗ್ಗೆ ಬರೆದಿದ್ದಾರೆ ಪುಸ್ತಕದಲ್ಲಿ. ಇದು 116ನೇ ಪ್ರಕಟಣೆ. ಇಲ್ಲಿ ನೋಡ್ಬೋದು, ವಾಚಕರಲ್ಲಿ ವಿನಂತಿ ಅಂತ ಎಸ್.ಎಲ್. ಭೈರಪ್ಪ ಅವರು ಕೆಲವೊಂದು ಮಾತುಗಳನ್ನು ಓದುಗರಿಗೆ ಹೇಳಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೆಯ ಮುದ್ರಣದ ಮುನ್ನುಡಿ. ನನ್ನ ಬೆಳಕು ಮೂಡಿತು ಮತ್ತು ಗತಜನ್ಮ ಕಾದಂಬರಿಯನ್ನು ಬರಮಾಡಿಕೊಂಡ ಕನ್ನಡಿಗರು ಭೀಮಕಾಯವನ್ನು ಅಷ್ಟೇ ಆದರದಿಂದ ಸ್ವೀಕರಿಸುವರೆಂದು ನಾನು ನಂಬಿದ್ದೇನೆ. ಈ ಕಾದಂಬರಿಯ ಉದ್ದಕ್ಕೂ ಬಂದಿರುವ ಗರಡಿ ಜನರ ಜೀವನವಾಗಲಿ ಅಥವಾ ಕಥೆಯ ಯಾವುದೇ ಭಾಗವಾಗಲಿ ಯಾವ ನಿಜವಾದ ವ್ಯಕ್ತಿ ಮತ್ತು ಘಟನೆಯನ್ನು ಸೂಚಿಸಿ ಬರೆದಿರುವುದಿಲ್ಲ. ಅಂದರೆ ಯಾರಿಗೂ ಸಂಬಂಧಪಟ್ಟಂಗೆ ಬರೆದಿಲ್ಲ, ಇದು ಕಲ್ಪನೆ ಮಾಡ್ಕೊಂಡು ಬರೆದಿರೋದು. ನೋಡಿ, ಅವ್ರ ಜೀವನನ ನೋಡಿ ಕಲ್ಪನೆ ಮಾಡ್ಕೊಂಡು ಬರೆದಿರೋದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಈ ಕತೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಈ ಪುಸ್ತಕವನ್ನು ಓದುವ ಆಸಕ್ತಿ ಇದೆ ಅವರು ಪರ್ಚೇಸ್ ಮಾಡಿ ಓದ್ಬೋದು ಫ್ರೆಂಡ್ಸ್. ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿ ಕಥೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತವೆ ಫ್ರೆಂಡ್ಸ್ ಓದಲಿಕ್ಕೆ. ಒಬ್ಬ ಕುಸ್ತಿಪಟು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ, ಅವ್ರ ಜೀವನ ಹೇಗಿರುತ್ತೆ, ಏನಾದರೂ ತೊಂದರೆಗಳಾಗ್ತವೆ, ಅವಾಗ ಯಾವ ಥರ ಅವರು ಫೇಸ್ ಮಾಡ್ತಾರೆ ಅನ್ನೋದನ್ನೆಲ್ಲ ಈ ಬುಕ್ಕಲ್ಲಿ ಬರಿತಾ ಹೋಗಿದ್ದಾರೆ ಫ್ರೆಂಡ್ಸ್. ಎಸ್.ಎಲ್. ಭೈರಪ್ಪ ಅವರ ಭೀಮಕಾಯ. ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಪುಸ್ತಕ ಓದೋದ್ರಿಂದ ನಾವು ಜ್ಞಾನವನ್ನು ಹೆಚ್ಚಿಸ್ಕೋಬೋದು ಮತ್ತು ನಮಗೇನೇ ಬೇಜಾರಿದ್ರೂ ಪುಸ್ತಕ ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳನ್ನು ಸಹ ಮರಿಬೋದು ಫ್ರೆಂಡ್ಸ್. ಪುಸ್ತಕ ಓದುವ ಒಂದು ಒಳ್ಳೆಯ ಹವ್ಯಾಸವನ್ನು ಎಲ್ಲರೂ ಬೆಳೆಸ್ಕೋಬೇಕು. ಎಲ್ರಿಗೂ ಥ್ಯಾಂಕ್ಸ್.